ಇನ್ನು ಬೆಂಗಳೂರು ಪೊಲೀಸರು ನಗರದಲ್ಲಿ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯನ್ನು ಗುರುತಿಸೋದಕ್ಕೆ ಈಗ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಳಸಿಕೊಂಡು ರೂಲ್ಸ್ ಬ್ರೇಕ್ ಮಾಡುವವರಿಗೆ ಪಾಠ ಕಲಿಸೋದಕ್ಕೆ ಹೊರಟಿದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಪರಿಚಯಿಸಲಿದ್ದು, ಇದರಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಆಧಾರಿತ ಕ್ಯಾಮ್ರಾಗಳನ್ನು ನಗರದಲ್ಲಿ ಅಳವಡಿಸೋದಕ್ಕೆ ಮುಂದಾಗಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡುವ ವಾಹನ ಮಾಲೀಕರಿಗೆ ಕ್ಷಣದಲ್ಲೇ ಫೈನ್ ಚಲನ್ಗಳನ್ನು ಕಳಿಸುತ್ತೆ. ಅತಿ ವೇಗ, ರೆಡ್ ಲೈಟ್ ಉಲ್ಲಂಘನೆ, ಸ್ಟಾಫ್ ಲೇನ್ ಉಲ್ಲಂಘನೆ, ಹೆಲ್ಮೆಟ್ ಧರಿಸದೆ ನಿಯಮ ಉಲ್ಲಂಘನೆ, ತ್ರಿಬಲ್ ರೈಡಿಂಗ್ ಮಾಡೋದು, ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆ ಮಾಡೋದು ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ವಾಹನ ಚಲಾಯಿಸುವುದು ಸೇರಿದಂತೆ ಹಲವು ಸಂಚಾರ ನಿಯಮ ಉಲ್ಲಂಘನೆಗೆ ಅದು ಇಮ್ಮಿಡಿಯೇಟಾಗಿ ಫೈನ್ ಚಲನನ್ನು ಕಳಿಸುತ್ತೆ. ನಗರದಲ್ಲಿ ಹಲವಾರು ಸೇಫ್ ಸಿಟಿ ಕ್ಯಾಮ್ರಾಗಳಿದೆ. ಸೊ ಅದನ್ನ ಬಳಕೆ ಮಾಡ್ಕೊಂಡು ಬ್ಯಾಕ್ ಎಂಡಲ್ಲಿ ನಾವು AI ಎಂಜಿನನ್ನು ಡೆವಲಪ್ ಮಾಡ್ಕೊಂಡು ನಮಗೆ ಏನು ಟ್ರಾಫಿಕ್ಗೆ ಬೇಕಾಗುತ್ತೆ, ವೆಹಿಕಲ್ ಕೌಂಟು, ವೆಹಿಕಲ್ ಕ್ಲಾಸಿಫಿಕೇಷನ್ನು, ಟ್ರಾವೆಲ್ ಸ್ಪೀಡು, ಟ್ರಾವೆಲ್ ಟೈಮನ್ನು ತೊಗೊಂಡು ಅದನ್ನು ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಬಳಸ್ಕೋತೀವಿ. ಒಂದು. ಎರಡನೇದು AI ಬೇಸ್ಡ್ ಕ್ಯಾಮ್ರಾಸನ್ನು ಹಾಕ್ಕೊಂಡು ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್, ATCS ಸಿಸ್ಟಮ್ಸ್ ಅಂತಿದೆ. ಅಂದರೆ ಇಟ್ ಈಸ್ ದಿ ಮೋಸ್ಟ್ ಮಾಡರ್ನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಸಿಗ್ನಲ್ಗಳಲ್ಲೇ ಕ್ಯಾಮ್ರಾಗಳನ್ನು ಬಳಸಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡೋಂಥದ್ದು. ಇದು ಡೆವಲಪ್ ಆಗಿರೋದು CDAC-ಅಲ್ಲಿ ಡೆವಲಪ್ ಆಗಿದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಕಂಪ್ಯೂಟಿಂಗ್ ಇನ್ ತ್ರಿವೆಂಡ್ರಮ್. ಅದು ಒಂದು ಭಾರತ ಸರ್ಕಾರದ ಒಂದು ಸಂಸ್ಥೆ, ಅದು ಅಲ್ಲಿ ಇದು ಡೆವಲಪ್ ಆಗಿದೆ. ಅದೇ ನೋಡಿ, ಈಗ IASಯಲ್ಲಿ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್ ಇರೋದು. ಸೊ ಅವರ ಸಲಹೆ ಸೂಚನೆಗಳನ್ನು ನಾವು ಪಡ್ಕೊಂಡು ನಮ್ಮ ಒಂದು ಸಂಚಾರ ಸುಗಮ ಮಾಡೋದಿರ್ಬೋದು. ಎರಡನೇದು, ಈ ಏನು ಆಕ್ಸಿಡೆಂಟ್ಗಳ ಹೆಚ್ಚಾಗಿ ಸ್ಥಳಗಳಿದ್ದಾವೆ ಅಲ್ಲಿ ಹೇಗೆ ಆಕ್ಸಿಡೆಂಟ್ಗಳನ್ನು ನಿಷ್ಕ್ರಿಯ ಮಾಡ್ಬೋದು, ತಡೆಗಟ್ಟಬೋದು ಅಂತ ಅದನ್ನು ನಾವು ಸಲಹೆಗಳನ್ನು ಅವರಿಂದ ಪಡ್ಕೊತೇವೆ.